ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ಆ ಖಾಕಿಗೆ, ಆ ಪೊಲೀಸ್ ಯೂನಿಫಾರ್ಮ್ಗೆ ಕಿಂಚಿತ್ತೂ ಅಗೌರವ ಆಗದೇ ಇರೋ ರೀತಿ ಅಷ್ಟು ಗೌರವದಿಂದ ಆ ಯೂನಿಫಾರ್ಮ್ನ ಇವತ್ತು ವೇದಿಕೆ ಮೇಲೆ ಕಾಪಾಡಿದ್ದಾರೆ ಈ ಪರ್ಫಾರ್ಮೆನ್ಸ್ ಮೂಲಕ. ಅದಕ್ಕೆ ನಾವು ನಿಜವಾಗ್ಲೂ ನಿಮ್ಮ 4 ಜನನ ಮೆಚ್ಕೋಬೇಕು. ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಮೇಲೆ ಒಂದು ವಿಷಯ ಹೇಳಬೇಕು, ನಾವು 24x7 ಇಷ್ಟು ಆರಾಮಾಗಿ ಎಲ್ಲ ಕಡೆ ಕಲಾವಿದರಾಗಿ ನಾವು ಕಾರ್ಯಕ್ರಮಗಳು ನೀಟಾಗಿ ಹೋಗಿ ಮುಗಿಸ್ಕೊಂಡು ಆರಾಮಾಗಿ ವಾಪಸ್ ಬರ್ತೀವಿ, ಸೇಫ್ ಆಗಿ ಬರ್ತೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೊಲೀಸ್ ಇಲಾಖೆ, ಪೊಲೀಸ್ ಆಫೀಸರ್ಸ್. ಆ ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ನಮ್ಮ DKD ವೇದಿಕೆ ಕಡೆಯಿಂದ ಬರಲಿ ಒಂದು ಗೌರವದ ಸಲ್ಯೂಟ್. ಫಸ್ಟ್ ಟೈಮ್ ಅಪ್ಪು ಸರ್ ಟ್ರೋಫಿಯನ್ನ ಕೈಗೆತ್ಕೊಂಡಂತಹ ದ ರಿಯಲ್ ವಿನ್ನರ್ ಇಸ್ ಸದ್ವಿನ್ ಹಾಗೂ ಶಾರಿಕಾ. ಇವತ್ತು ಅವ್ರ ಜೊತೆ ನೀವು ಡ್ಯಾನ್ಸ್ ಮಾಡಿದ್ದು ನಮ್ಮ ಜಡ್ಜಸ್ ಹೇಗೆ ಅನ್ಸ್ತಂತ ಕೇಳನ್ವಾ? ರಾಘು, ನಿಮ್ಮ ಡ್ಯಾನ್ಸ್ ಅಲ್ಲಿ ಒಂದು ಅಬ್ಬರ ಇತ್ತು ಕಣ್ರಿ. ಆ ಸಾಂಗ್ ಅಲ್ಲಿ ಎಷ್ಟು ಎನರ್ಜಿ ಇದೆ, ಅದಷ್ಟು ನೀವು ನಿಮ್ ಡ್ಯಾನ್ಸ್ ಮುಖಾಂತರ ಅದನ್ನ ಲಿಟರಲಿ ಕನ್ವೇಡ್ ದ ಎನರ್ಜಿ ಥ್ರೂ ಯೋರ್ ಡ್ಯಾನ್ಸ್. ಸದ್ವಿನ್ ಅಂಡ್ ಶರಿಕಾ, ಐ ಆಮ್ ವೆರಿ ವೆರಿ ಪ್ರಿವಿಲೇಜ್ ಟು ಸಿ ಯು ಪೀಪಲ್ ಡ್ಯಾನ್ಸ್. ನಂದು ಹರ್ಷ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋ ನೀವು, ತಮಾಷೆ ಎಲ್ಲ ಕಣ್ರು. ಸಾಗರ್ ಮಾಸ್ಟರ್, ಬ್ಯೂಟಿಫುಲ್ ಕೊರಿಯೋಗ್ರಫಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇವತ್ತಿನ DKD ರಿಯೂನಿಯನ್ ಅಲ್ಲಿ ಒಬ್ರು ಸ್ಪೆಷಲ್ ಜೋಡಿ ಈಗ ತಾನೇ ಹೊಸದಾಗಿ ಮದುವೆ ಆಗಿ ಈ ನಮ್ಮ ವೇದಿಕೆಯಲ್ಲಿ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಹಾಗೂ ಗೀತಕ್ಕ ಅವರ ಆಶೀರ್ವಾದ ತಗೋಬೇಕು ಅಂತ ಬರ್ತಿದ್ದಾರೆ. ಇವರ ಬಗ್ಗೆ ಖಂಡಿತವಾಗ್ಲೂ ನಿಮ್ಗೆ ಪರಿಚಯ ಇರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಅಪ್ಪು ಸರ್ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆದಿಗೆ ಸ್ವಾಗತಿಸಿ ಚೈತ್ರಾಲಿ ಹಾಗೂ ಅವರ ಹಸ್ಬೆಂಡ್. ಈ ಡಾನ್ಸಿಂಗ್ ವೇದಿಕೆಗೆ ಅಪ್ಪು ಸರ್ ಬರೋದಕ್ಕೆ ಬಹಳ ಇಂಪಾರ್ಟೆಂಟ್ ರೀಸನ್ ಇವರ ಡಾನ್ಸ್ ನೋಡೋದಕ್ಕೇನೆ ಪವರ್ ಸ್ಟಾರ್ ಬಂದಿದ್ರು, ಇವ್ರ ಜೊತೆ ಡಾನ್ಸ್ ಮಾಡಿದ್ರು. ನನಗೆ ನೆನಪಿದೆ. ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಹ್ಯಾಪಿ? ಆಲ್ ಓಕೆ? ಯಾವಾಗಾಯ್ತು ಮದ್ವೆ? 3 ತಿಂಗಳಾಯ್ತು. ಹೆಸರೇನು? ಹೆಸರು ನಾಚಿಕೆ. ಗಣೇಶ್. ಹಲೋ, ನಮಸ್ಕಾರ ಗಣೇಶ್ ಅವರೇ. ಹ್ಯಾಪಿ ಮ್ಯಾರಿಡ್ ಲೈಫ್. ಈ DKD ನಿಮ್ಮ ಡಾನ್ಸ್ನ ತುಂಬಾ ಮಿಸ್ ಮಾಡ್ತಾ ಇತ್ತು. ಎಸ್ ನೀವು ಮನೆಯಲ್ಲಿ ಟಿವಿಲಿ ಈ ಸೀಸನ್ ನೋಡ್ತಿದ್ದೀರಾ? ಚೆನ್ನಾಗಿದೆ. ಇವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇವರಲ್ಲಿ ನಿಮ್ಮ ಫೇವ್ರೆಟ್ ಯಾರು? ಓ, ಎಲ್ಲರೂ ಇಷ್ಟ ಅಂತೆಪ್ಪ, ಎಲ್ಲರೂ ಇಷ್ಟ. ಹಾ, ನೀವು ಡ್ಯಾನ್ಸ್ ನೋಡಿದ್ಯಾ? ಏಯ್, ಹಾಯ್ ಹೇಳು ಅವ್ರಿಗೆ. ಹಾಯ್ ಹೇಳು. ಓ, ಸೋ ಕ್ಯೂಟ್. ಇವ್ರದು ಸ್ಟೈಲು ಮೊಲದ ಜೊತೆ ಮುಂಗಾರು ಮಳೆ. ಏಯ್, ಮಾಡೋದು ಮೊಲದ ಜೊತೆ ಮಾಡಿದ್ಯಲ್ಲ. ನೀನು ಮೊಲದ ಜೊತೆ ಡ್ಯಾನ್ಸ್ ಮಾಡಿದ್ಯಲ್ಲ, ಅವ್ರಿಗೆ ತುಂಬಾ ಇಷ್ಟ ಅಂತೆ. ಥ್ಯಾಂಕ್ ಯು ಹೇಳು. ಹಿಂಗೆ ಹೇಳು, ಥ್ಯಾಂಕ್ ಯು. ಅಣ್ಣ, ಶಿ ಈಸ್ ಅ ವಂಡರ್ಫುಲ್ ಡಾನ್ಸರ್ ಅಣ್ಣ. ಅವರ ತಾಯಿ ಆಕೆನ ಒಂದು ಅದ್ಭುತವಾದಂಥ ಡಾನ್ಸರ್ ಆಗಿ ಟ್ರೈನ್ ಮಾಡಿದ್ರು. ನಮ್ಮ DKDಗೆ ಬಂದಾಗ ಅವರ ತಾಯಿನ ಅವ್ರು ನೋಡ್ಬಿಟ್ಟು 1 2 3 4 ಅಂತಂದ್ರೆ ಕೌಂಟ್ ಶುರು ಆದರೆ ಡ್ಯಾನ್ಸ್ ಮುಗಿಯೋವರೆಗೂ ಒಂದು ಬೀಟನ್ನ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ ಅಣ್ಣ. ಅಂಥ ಅದ್ಭುತವಾದಂತಹ ಟ್ಯಾಲೆಂಟು. ಇವಾಗ ಹೊಸದಾಗಿ ಮದುವೆ ಆಗಿದ್ದಾರೆ, ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬಂದಿದ್ದಾರೆ ಅಣ್ಣ. ಆಲ್ ದಿ ಬೆಸ್ಟ್. ನನಗೆ ತುಂಬಾ ಇದು ನೋಡ್ಬಿಟ್ಟು, ಅಪ್ಪುದು ನೋಡ್ಬಿಟ್ಟು ನನಗೆ ಐ ಥಿಂಕ್ ದಟ್ ವಾಸ್ ರಿಯಲಿ, ನಾ ಅನ್ಕೊಳಕ್ಕೆ ಆಗಲ್ಲ ಅಪ್ಪು ಇಲ್ಲ ಅಂತ. ಇವಾಗ ಜಸ್ಟ್ ಮಾತಾಡ್ತಾರೆ, ಏನೋ ಇಲ್ಲೇ ಎಲ್ಲೋ ಇದ್ದಾರೆ ಅಂದಂಗೆ ಅನಿಸ್ತಾ ಇದೆ. ಮಾತಾಡಿದ ರೀತಿ
ಅಂಡ್ ದ ಅಪಿಯರೆನ್ಸ್ ಅಷ್ಟೇ. ದಟ್ ಅಪ್ಪು ಕ್ಯಾರೀಸ್ ಒನ್ ಬ್ಯೂಟಿಫುಲ್ ಆರ. ಅದು ಏನಂದ್ರೆ ಅದು ಯೂಶಲಿ ಬರಲ್ಲ, ಕೆಲವು ಪ್ರಿಟೆಂಡ್ ಮಾಡ್ತಾರೆ. ಈ ನಾಟ್ ಪ್ರಿಪೆಂಡ್, ದ ವೇ ಹಿ ಕಮ್ಸ್ ಇಟ್ ಸೆಲ್ಫ್ ಇಸ್ ದಟ್ ನ್ಯಾಚುರಲ್ ಇನ್ಸ್ಟೆಂಟ್ ಬರೋದು. ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಅಂಡ್ ಅವ್ರಿಗೋಸ್ಕರ ಬಂದಿದ್ದು ಹೇಳಿದ ಅಪ್ಪು ಮಾತುಗಳಲ್ಲಿ ಅದು ಇಟ್ ವಾಸ್ ಸೋ ಟಚಿಂಗ್. ಆ್ಯಂಡ್ ಅವರು ಅಷ್ಟೇ, ಅದೇನು ನಾಲೆಜ್ ಇರಬೇಕು, ಆ ದೇವ್ರು ಯಾವ ರೀತಿ ಅದನ್ನ ನಾವು ಕೊರತೆ ಅಂತ ಹೇಳಲೇಬಾರ್ದು. ಅದು ಇಲ್ದೇನೆ ಆ ತಾಯಿ ಕೂಗ್ ಹೆಂಗಿದ್ರು ಕೇಳುತ್ತೆ. ಅದು ತಾಯಿ ಹೇಳ್ದಾಗ, ತಾಯಿ ನೋಡಿದ್ರೆ ಆ ತಾಯಿ ಒಂದು ಪ್ರೀತಿ, ಆ ತಾಯಿ ನೋಡೋ ದೃಷ್ಟಿನೇ ಬೇರೆ. ಅದಕ್ಕೆ ತಾಯಿ ಅನ್ನೋದು. ಸೊ ಆ ತಾಯಿ ಒಂದು ಅದಕ್ಕೆ ಇವತ್ತು ಅವ್ರು ಮದುವೆ ಆಗಿ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಮೇಝಿಂಗ್. ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಲೈಫ್ ಹಿಯರ್ ಆಫ್ಟರ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಅಮ್ಮ ಹ್ಯಾಪಿನ ಮಗಳು ಮದುವೆ ಆಯ್ತು, ಅವ್ರಿಗೆ ಒಂದು ಸಂಸಾರ ಅನ್ನೋದಾಯ್ತು. ಅದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಒಬ್ಬ ತಾಯಿಗೆ. ಹೌದು ಮೇಡಮ್, ತುಂಬಾ ಯೋಚನೆ ಆಗಿತ್ತು ಯಾವಾಗ ಆಗುತ್ತೆ ಎಲ್ಲಾರ್ದು ಮದುವೆ ನೋಡಿ ನಮಗೂ ಇಷ್ಟ ಆಗ್ತಿತ್ತಲ್ಲ, ಇವಳು ಬೇರೆ ಹಿಂಗಿದ್ದಾಳೆ, ಇವಳು ಮದುವೆ ಆಗುತ್ತೆ ಇಲ್ಲ ಅಂತ ಅದೇ ಚಿಂತೆ ಆಗ್ತಿರ್ತದೆ. ಎಲ್ಲದರಲ್ಲಿ ಎಲ್ಲ ಚೆನ್ನಾಗಿರೋ ಚಲೋ ಇದ್ದಾಳೆ, ಎಲ್ಲ ಇಂಟೆಲಿಜೆಂಟ್ ಇದ್ದಾಳೆ, ಅದು ಮದುವೆ ಆಗಾಗ್ತಾ ಇಲ್ಲ ಅಂತ ಅದೇ ವಿಚಾರ ಆಗ್ತೈತೆ, ಯೋಚನೆ ಆಗ್ತಿತ್ತು. ಆದರೆ ಇವ್ರದೊಂದು ಪ್ರಪೋಸಲ್ ಬಂತು, ಅದು ಪ್ರಪೋಸಲ್ ನೋಡಿ ನಾವೆಲ್ಲ ಲೈಕ್ ಮಾಡಿದ್ವಿ, ಇವಳು ಲೈಕ್ ಮಾಡಿದ್ಲು, ಮತ್ತು ಎಲ್ಲರ ಸಮ್ಮತಿಯಿಂದ ಮದುವೆ ಮಾಡಿದ್ವಿ ಅವಳಿಗೆ. ಇವತ್ತು ಇವಳು ಚೆನ್ನಾಗಿದ್ದಾಳೆ, ಹ್ಯಾಪಿ ಆಗಿದ್ದಾಳೆ. ಆದರೆ ಡಿ.ಕೆ.ಡಿ ಅಂತ ಮಿಸ್ ಭಾಳ ಮಾಡ್ಕೋತಾಳೆ. ಡಿ.ಕೆ.ಡಿ ಅಂತ ಮರ್ಯಾದೆ ಇಲ್ಲ ಅವಳು. ಎಲ್ಲ ಎಪಿಸೋಡ್ ಒಳಗಿಂತನೂ ಎಲ್ಲ ಡ್ಯಾನ್ಸ್ ಒಳಗೆ ಇನ್ನೂ ಕಣ್ಣು ಕಟ್ಟಾಗ ಇದೆ. ನೋಡುವಾಗೆಲ್ಲ ನೆನಪು ಮಾಡ್ತಾನೆ ಇರ್ತಾಳೆ. ಇನ್ನೂವರೆಗೂ ಯಾರೂ ಮರ್ತಿಲ್ಲ ಅವಳಿಗೆ. ಎಲ್ಲ ಕಡೆ ಹೋದ್ರೂ ಒಂದು ಫೋಟೋ ಪ್ಲೀಸ್ ಮಮ್ಮಿ, ಫೋಟೋ ಪ್ಲೀಸ್. ಇವಾಗಲೂ ಎಲ್ಲ ಕಡೆ ಫೋಟೋ ತೊಗೋತಾರೆ ಅವಳಿಗೆ. ಇದು ಯಾರು ಮರ್ತೇ ಇಲ್ಲ. ಇಷ್ಟು ವರ್ಷ ಆದರೂ ನಮಗೆ ಆಶ್ಚರ್ಯ ಆಗುತ್ತಲ್ಲ, ಡಿ.ಕೆ.ಡಿಯಿಂದ ಇವಳು ಇನ್ನೂ ಎಷ್ಟು ಹೆಸರು ಮಾಡಿದ್ದಾಳೆ ಅಂತ ನಮ್ಗೆ ತುಂಬ ಖುಷಿ ಆಗುತ್ತೆ. ನಾವೇ ಮರೆಯಲ್ಲ ಡಿ.ಕೆ.ಡಿ ಮೇಡಮ್ ಇಷ್ಟವನ್ನು. ಓ ಸ್ವೀಟ್. ನಿಂಗೆ ನೆನಪಿದ್ಯಾ ಕರ್ಚೀಫಲ್ಲಿ ನೀನು ಎಂಬ್ರಾಯ್ಡ್ರಿ ಮಾಡಿ ಅಪ್ಪು ಸರ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ. ಅಪ್ಪು ಸರ್ ಅದನ್ನ ತುಂಬ ಇಷ್ಟಪಟ್ಟು ಅವರ ಮನೇಲಿ ಇಟ್ಕೊಂಡಿದ್ರು. ಎಸ್, ನೀ ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಿದ್ದು. ಥ್ಯಾಂಕ್ ಯು. ಈ ವೇದಿಕೆಗೆ ಬಂದಿದ್ದಕ್ಕೆ. ಇನ್ನೊಂದ್ಸಲಿ ಈ ಸ್ಟೇಜಿಗೆ ಬಂದು ಡ್ಯಾನ್ಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಪರ್ ಪರ್ಫಾರ್ಮೆನ್ಸು. ಓಕೆ ರಾಘು, ಹೆಂಗನ್ಸ್ತು ಹೊಸ ಜೋಡಿ? ಹಾಯ್, ಹೇಗಿದ್ದೀರಾ? ಹ್ಯಾಪಿ? ಚೈತ್ರಾಲಿ ವೇದಿಕೆ ಮೇಲೆ ಬಂದಾಗ ನಮಗನ್ಸೋದು ಯಾವಾಗಲೂ ಒಂದೇ ಮಾತು, ಸ್ಫೂರ್ತಿ. ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಿ, ಒಳ್ಳೆ ಜೋಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯಾಜಿ. ಚೈತ್ರಾಲಿ ಅವರೇ ನಮಸ್ಕಾರ. ನಿಮ್ಮ ಹಸ್ಬೆಂಡ್ ವೆರಿ ಸ್ಮಾರ್ಟ್, ನಿಮ್ಮಿಬ್ಬರು ಜೋಡಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಜನ್ಯಾಜಿ. ಈಗ ಎಲ್ಲರೂ ಸೇರಿ ನಮ್ಮ ಚೈತ್ರಾಲಿ ಹಾಗೂ ಅವರ ಹಸ್ಬೆಂಡ್ಗೆ ಒಂದು ಹಾರ್ಟ್ ತೋರ್ಸೋಣ. ಎವ್ರಿಬಡಿ.